ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ 3 ಸಂಚಿಕೆಯಿಂದ ನಾವು ಮಾಡುವಂಥ ಕೆಲಸಕ್ಕೆ ಏನೆಲ್ಲ ವಿಘ್ನಗಳು ಬರ್ತದೆ ಅನ್ನೋ ವಿಚಾರದ ಬಗ್ಗೆ ತಿಳಿಸ್ತಾ ಇದ್ದೆ. ನಾವೇನಾದ್ರು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಅದರಿಂದ ದುಃಖನೇ ಜಾಸ್ತಿ ವಿನಃ ಸುಖ ಇಲ್ಲ, ಶಾಂತಿ ಇಲ್ಲ, ಲಾಭ ಇಲ್ಲ. ಹಾಗಾದ್ರೆ ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂಥ ಗ್ರಹ ದೋಷಗಳಿಗೆ ಅನ್ನೋದನ್ನು ಹೇಳಿದ್ದೆ. ಆಮೇಲೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ವಿರೋಧ ಶತ್ರುಗಳು ಜಾಸ್ತಿ ಬರ್ತಾರೆ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಕೆಲಸಕ್ಕೆ ರಕ್ಷಣೆ ಕೊಡೋದು ಹೇಗೆ, ವೀರಭದ್ರ ತಂತ್ರ ಸಾಧಲಿ ಒಂದು ಮಂತ್ರ ತಂತ್ರ ಹೇಳ್ಕೊಟ್ಟಿದ್ದೆ. ನಿನ್ನೆ ಸಂಚಿಕೆಯಲ್ಲಿ ನಾವೇನೇ ಕೆಲಸ ಮಾಡಿ ವಿರೋಧಿಗಳು ಜಾಸ್ತಿ ಆಗಿಬಿಡ್ತಾರೆ. ಅದು ಮಾಡಬೇಡ್ರಿ, ಹಂಗಾಗತ್ತೆ, ದಾರಿ ತಪ್ಪಿಸೋದು ಇಲ್ಲ, ತಲೆಯಲ್ಲಿ ಏನೋ ಒಂದು ರೀತಿ ದುಃಖ ತಂದು ಇಟ್ಬಿಡೋದು. ವಿರೋಧ ಹೀಗೆ ಮಾಡಬೇಕಂದ್ರೆ ಇಲ್ಲ, ಹಂಗೆ ಮಾಡೋಂಗಿಲ್ಲ, ಹೀಗೇ ಮಾಡಬೇಕು ಅಂತ. ಹಾಗೆ ವಿರೋಧಿಗಳು ಜಾಸ್ತಿಯಾಗಿ ನಮ್ಮ ವಿರೋಧವನ್ನು ಮಾಡಿ ನಮ್ಮ ಕೆಲಸಗಳಿಗೆ ವಿಘ್ನಗಳನ್ನು ತಂದಿಡ್ತಾರೆ. ಹಾಗಾದರೆ ಅದನ್ನು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅಂಥೇಳಿ ಹನುಮಂತ ತಂತ್ರ ಸಾಧಲಿರುವಂಥ ಒಂದು ವಿಶೇಷವಾದಂಥ ಮಂತ್ರತಂತ್ರವನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಇವತ್ತು ಅದೇ ಮುಂದುವರೆದ ಭಾಗ. ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ರೆ ಚಾಡಿಕೋರೋರು ಜಾಸ್ತಿ ಇರ್ತಾರೆ. ಚಾಡಿ ಹೇಳಿ ನಮ್ಮ ಕೆಲಸವನ್ನು ಹಾಳು ಮಾಡಿಬಿಡ್ತಾರೆ, ಇಲ್ಲ ಚಾಡಿ ಹೇಳಿ ನಮ್ಮ ಕೆಲಸಕ್ಕೆ ಮಾಡಬೇಕಾದಂಥ ಮತಿನ ಹಾಳು ಮಾಡಿಬಿಡ್ತಾರೆ. ಆ ಕೆಲಸನ ಸಿದ್ಧಿ ಆಗಬಾರ್ದು, ಆ ಕೆಲಸ ಸಕ್ಸಸ್ ಆಗಬಾರ್ದು, ಆ ಕೆಲಸ ಕಂಪ್ಲೀಟ್ ಆಗಬಾರ್ದು ಅಂಥೇಳಿ ಇಲ್ಲ ಚಾಡಿ ಹೇಳ್ತಾರೆ, ಇಲ್ಲ ನಮಗೆ ತಲೆಗೆ ಏನೇನೋ ಕೆಟ್ಟಾಗಿ ಹೇಳಿಬಿಟ್ಟು ನಮ್ಮ ಮನಸ್ಸೇ ಆ ಕೆಲಸಕ್ಕೆ ಮಾಡೋಕ್ಕೆ ಹೋಗಬಾರ್ದು ಆ ಲೆವೆಲ್ಗೆ ಹದ ಮಾಡಿಬಿಡ್ತಾರೆ, ಟ್ರೈನ್ ಮಾಡಿಬಿಡ್ತಾರೆ, ಆ ಲೆವೆಲ್ಗೆ ಪಕ್ಕ ಮಾಡಿಟ್ಬಿಡ್ತಾರೆ ಕೆಲವು ಜಾತಕದವರು. ಒಂದು, ನಾವು ಮಾಡೋ ಕೆಲಸಕ್ಕೆ ದುಃಖ ತರೋಂಗೆ ಮಾಡ್ತಾರೆ. ಎರಡನೇದು, ನಾವು ಮಾಡೋ ಕೆಲಸಕ್ಕೆ ಎಲ್ಲೋದ್ರೂ ಹಾನಿ ಮಾಡ್ತಿರ್ತಾರೆ, ನಮ್ಮ ರಕ್ಷಣೆ ಇಲ್ಲ, ನಮಗೂ ಇಲ್ಲ, ನಮ್ಮ ಕೆಲಸಕ್ಕೂ ರಕ್ಷಣೆ ಇಲ್ಲ. ಮೂರನೇದು, ನಾವೇನೇ ಕೆಲಸ ಮಾಡೋದು ವಿರೋಧ ಮಾಡ್ತಿರ್ತಾರೆ, ಅಪೋಸ್ ಮಾಡಿಸ್ತಾರೆ, ಅವರು ಮಾಡ್ತಾರೆ, ಇನ್ನೊಬ್ರು ಗುಂಪು ಕಟ್ಟಿ ಸೇರಿ ಮಾಡಿಸ್ತಾರೆ. ನಾಲ್ಕನೇದು, ಇವತ್ತು ನಾನು ಮಾಡ್ತಿರೋದು ಇಲ್ಲ ಚಾಡಿ ಹೇಳಿ ಕೆಲಸ ನಿಲ್ಲಿಸ್ಬಿಡ್ತಾರೆ, ಇಲ್ಲ ನಮಗೆ ತಲೆ ಕೆಟ್ಟಾಗಿ ಹೇಳಿ ಆ ಕೆಲಸಕ್ಕೆ ಕೈ ಹಾಕಬಾರ್ದು, ಆ ರೀತಿ ಮಾಡಿ ಆ ಜಾಬ್ ಹಂಗೆ ಮುಗಿಸ್ಬಿಡ್ತಾರೆ. ಇದು ಯಾಕೆ ಅಂತಂದರೆ, ನೀವು ಹೋದ್ವಾರ ಹೇಳಿದೆ 12 ವೆರೈಟಿ ಜನ ನಮ್ಮ ಜಾತಕದಲ್ಲಿ ಇರ್ತಾರಂತ. ನಮ್ಮ ಜೊತೆಲೇ ಡ್ರಾಮಾ, ಅಯ್ಯೋ ಗುರುಗಳೇ ಅಂತಾರೆ, ಅಯ್ಯೋ ಲಕ್ಷ್ಮೀ ಶ್ರೀನಿವಾಸ್ ಅಂತಾರೆ, ಅವ್ರು ಮಾತಾಡೋ ಸ್ಟೈಲ್ ನೋಡ್ರೆ ನಾನೇ ಕರ್ಗೋಗ್ಬೇಕು, ಅದು ನಮ್ಮ ಬೆನ್ನಿಂದೆ ಬೇಕಾದಷ್ಟು ಹೇಳ್ತಾರೆ. ಚಾಡಿ ಹೇಳಿ ನಾವು ಈಗ ಯಾರೋ ಒಂದು ಆಫೀಸ್ಗೆ ಹೋದೆ, ಅಲ್ಲೊಂದು ಕೆಲಸ ಮಾಡಿಸ್ಕೋಬೇಕು, ಆ ಕ್ಲರ್ಕ್ಗೆ ಹೋಗಿ ನಮ್ಮ ಬಗ್ಗೆ ಕೆಟ್ಟಾಗಿ ಹೇಳ್ಬಿಡ್ದು, ಆ ಕ್ಲರ್ಕು ಆ ಫೈಲೇ ತೆಗೆದಿಟ್ಬಿಡ್ತಾನೆ ವರ್ಷಾನುಗಟ್ಲೆ. ಏನೋ ಒಂದು ನೆಪ ಹೇಳಿ, ಏನೋ ಒಂದು ಪ್ರಾಬ್ಲಮ್, ಏನೋ ಒಂದು ಸಮಸ್ಯೆ ಸೃಷ್ಟಿ ಮಾಡಿ ಇಟ್ಬಿಡ್ತಾನೆ. ಇನ್ನೊಂದು ಎಲ್ಲಿ ಕೆಲಸ ಆಗೋಗುತ್ತೆ ಅಂತೇಳಿ ನನಗೆ ಆ ಕ್ಲರ್ಕ್ ಬಗ್ಗೆ ಚಾಡಿ ಹೇಳೋದು, ಅಯ್ಯೋ ಗುರುಗಳೇ ಅವ್ನು ಸರಿ ಇಲ್ಲ, ಲಂಚ ಕೇಳ್ತಾನೆ, ಅವ್ನು ಹಂಗೆ ಹಿಂಗೆ ಹಾಗೆ ಹೀಗೆ ಹುಷಾರಾಗಿರಿ ಹಾಗೆ ಅಂತೇಳಿ ಅವನ ಮೇಲೆ ಏನೋ ಒಂದು ರೀತಿ ಕೆಟ್ಟನ ಅವನೇ ಸರಿ ಇಲ್ವೇನೋ ಅನ್ನೋಂಗೆ ನನ್ನ ಸ್ವಂತ ಬುದ್ಧಿ ಕಳ್ಕೊಂಡು ಇವನು ಮಾತು ಕೇಳ್ಕೊಂಡು ಆಗೋ ಕೆಲಸಕ್ಕೂ ನಾನು ಅದು ಮಣ್ಣು ಹಾಕ್ಕೊಂಡ್ಬಿಡ್ತೀನಿ. ಇದು ಒಂಥರ ಇರ್ತದೆ. ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅನ್ನೋ ಸಂಸ್ಥೆಯಲ್ಲಿ ಭಾಳ ಜನ ಓದೋ ವಿದ್ಯಾವಂತರೇ ನನ್ನ ಜೊತೆ ನಮ್ಮ ಸಂಸ್ಥೆಯಲ್ಲಿ ಇದ್ದರು, ಸೇವೆ ಮಾಡ್ತಾಯಿದ್ರು. ಗುರುಗಳು ನಮ್ಮನಿಗೆ ಪ್ರಾಧಾನ್ಯತೆ ಅಂದರೆ ರೆಸ್ಪೆಕ್ಟ್ ಕೊಡ್ದೇನೆ ನೆನ್ನೆ ಮೊನ್ನೆ ಬಂದವ್ರನ್ನ ಗುರುಗಳು ಭಾಳ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೇನೋ ಕಲಿಸ್ತಾರೆ, ಏನೋ ಮಾಡಿಸ್ತಾ ಇದ್ದಾರೆ ಅವ್ರ ಕೈಲಿ. ಹಾಗಾದ್ರೆ ಇಷ್ಟು ವರ್ಷ ಇದ್ದು ನಾನೇನು ಲಾಭ? ಹಾಗಾದರೆ ಇಷ್ಟು ವರ್ಷ ನಾನಿದ್ದಿನ ಮೇಲೆ ಅವ್ನು ನೆನ್ನೆ ಮೊನ್ನೆ ಬಂದು ಇರಬಾರ್ದು. ನಾನು ಅವ್ರಿಗೆ ಯಾವ ರೀತಿ ಬೆಲೆ ಕೊಡೋಂಗಿಲ್ಲ, ರೆಸ್ಪೆಕ್ಟ್ ಕೊಡೋಂಗಿಲ್ಲ, ಯಾವ ಕೆಲಸನೂ ಹೇಳೋಂಗಿಲ್ಲ, ಏನೂ ಕಲಿಸೋಂಗಿಲ್ಲ. ನಾನು 10 ವರ್ಷ ಇದ್ದೀನಿ, ಇವ್ನು ನೆನ್ನೆ ಮೊನ್ನೆ ಬಂದು ಇಷ್ಟು ಬೇಗ ಗುರುಗಳು ಒಂದಾಗ್ಬಿಟ್ನಾ, ಇಷ್ಟು ಬೇಗ ಕ್ಲೋಸ್ ಆಗಿಬಿಟ್ನಾ, ಇವ್ರಿಗೆ ಎಲ್ಲ ಕಲಿತಾರೆ, ನಾವೇನು ಲೆಕ್ಕ ಅಂದ್ಬಿಟ್ಟು ನನ್ನ ಹತ್ರ ಬರೋದವನು. ಗುರುಗಳೇ, ಅವನು ನಿಮ್ಮ ಬಗ್ಗೆ ಹಂಗೆ ಹೇಳ್ತಿದ್ದಂತೆ ಯಾರ ಹತ್ರನೋ, ಆಮೇಲೆ ಅವ್ನು ಸರಿ ಇಲ್ಲ, ಅವನಿಗೆ ಏನೇನೋ ಚಟಗಳಿದೆಯಂತೆ, ಈ ಥರ ಇದ್ದಾಗ ನೀವು ಹತ್ರದಲ್ಲಿ ಇಟ್ಕೊಂಡ್ರೆ ನಾಳೆ ನಿಮ್ಮರಿಯೇ ದೊಡ್ಡೋಗುತ್ತೆ ಗುರುಗಳೇ. ಯಾರು ಹಿಡ್ದು 10-12 ವರ್ಷ ಇರೋ ನನ್ನ ಹತ್ರ ಹೇಳ್ತಾ ಇರೋದು. ಇವನಿಗೆ ಸಂಕಟ ಎಲ್ಲ ಅವನಿಗೆ ಹೇಳ್ತಾರೆ, ಅವನ್ನೇ ಕರ್ಕೊಂಡು ಹೋಗ್ತಾರೆ, ಅವನಿಗೆ ಎಲ್ಲ ಮಾಡ್ತಾರಲ್ಲ, ನನ್ನ ಬಿಟ್ಬಿಟ್ಟಿದ್ದಾರಲ್ಲ, ನಿನ್ನೆ ಮೊನ್ನೆ ಬಂದವನು, ನಾನು 10 ವರ್ಷದಿಂದ ಇದ್ದೀನಿ ನಿಮ್ಮ ಜೊತೆ, ನೀವು ಅವನಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ, ನಮಗೆ ಕೊಡ್ತಿಲ್ಲ ಅಂತೇಳಿ ಅವ್ನು ನನ್ನ ಮುಂದೆ ಏನು ಹೇಳ್ತಿಲ್ಲ, ಅವನ ಬಗ್ಗೆ ಚಾಡಿ ಹೇಳೋದು, ಅವ್ನು ಸರಿ ಇಲ್ಲ, ನೀವು ಅವನ ಹತ್ರಕ್ಕೆ ಇಟ್ಕೋಬೇಡಿ, ದೂರ ಕಳಿಸಿ ಅಂಥೇಳಿ ಚಾಡಿ ಹೇಳೋದು. ನನಗೆ ಯಾವಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಅವನ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ತಿಳ್ಕೊಳ್ದೇನೆ ಅವನ ಬಗ್ಗೆ ನಾವು ಆರೋಪ ಮಾಡೋದು ತಪ್ಪು.
ನಾನು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಜಾತಕದಲ್ಲಿ ಶನಿ ನೀಚ ಅಥವಾ ಶನಿ ಅಸ್ಥ, ಇಲ್ಲ ಶನಿ ಪಾಪಗ್ರಹ ಜೊತೆ ಸೇರಿಕೊಂಡಿದ್ದಾನೆ, ಅದಕ್ಕೆ ನಾನು ಪಾಪದ ಮಾತುಗಳನ್ನು ಹಾಡ್ತಾ ಇದ್ದೀನಿ, ಪಾಪದ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ. ಆಗ ಗುರು ಹತ್ರ ಇದ್ದರೂ ಕೂಡ ಅವನಿಗೆ ಒಳ್ಳೇದಾಗ್ತಿರೋದಿಲ್ಲ. ಹೊಟ್ಟೆ ಕಿಚ್ಚು. ಈಗ ನೆನ್ನೆ ಮೊನ್ನೆ ಬಂದವನು ಶೇನ್ ಆಗಿಬಿಟ್ನಲ್ಲ, ನೆನ್ನೆ ಮೊನ್ನೆ ಬಂದು ಇಷ್ಟು ಪ್ರಸಿದ್ಧಿ ಆಗ್ತದನಲ್ಲ, ನಾವು ಅಷ್ಟು ವರ್ಷದಿಂದ ಇದ್ದೀವಿ, ನಾವೇನೂ ಆಗಲಿವಲ್ಲ ಅನ್ನೋ ಸಂಕಟ. ಅಷ್ಟು ವರ್ಷದಿಂದ ಇದ್ದವನು ಆ ಕೆಲಸನ ಕೇಳಿ ಮಾಡೋಕ್ಕಾಗ್ತಿಲ್ಲ, ನೆನ್ನೆ ಮೊನ್ನೆ ಬಂದು ನಾ ಕೆಲಸ ಮಾಡಿಬಿಟ್ಟ. ಹಾಗಾದರೆ ಯಾರು ತಪ್ಪು? ಧರ್ಮವಾಗಿ ನೀವೇ ಯೋಚನೆ ಮಾಡಿ. ಇದು ಪ್ರತಿ 3 ತಿಂಗಳು 4 ತಿಂಗಳು ನನಗೆ ಇದಾಗ್ತಾನೆ ಇರ್ತದೆ ನನ್ನ ಜಾತಕದಲ್ಲಿ. ಇದು ಓದೋ ಹುಡುಗರಿಗೆ, ಚೆನ್ನಾಗಿ ಓದೋ ಹುಡುಗರಿಗೆ ಟ್ಯೂಷನ್ ಬೇಕಾಗಿಲ್ಲ. ಅವ್ರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾರೆ. ಗುರು ನೀಚನಾದಾಗ, ಗುರುಬಲ ಇಲ್ಲ ಅಂದಾಗ ಎಷ್ಟು ಸಲ ಓದಿದ್ರು ನೆನಪೆಲ್ಲ ಫೇಲ್ ಆಗ್ತಿರ್ತಾರೆ. ಹಾಗಾದರೆ ಗುರು ಉಚ್ಚನಾಗಿರೋನಿಗೆ ನಾವು ಎಂಕರೇಜ್ ಮಾಡಬೇಕಾ, ಗುರು ನೀಚನಾಗಿದ್ದವನಿಗೆ ಎಂಕರೇಜ್ ಮಾಡಬೇಕಾ? ಎಷ್ಟು ಓದಿದ್ರು ಫೇಲ್ ಆಗ್ತಿರೋನು, ಓದೋದಲ್ಲೇ ತುಂಬ ತೊಂದರೆ ಪಡ್ತಿರೋನಿಗೆ ನಾವು ಇವನಿಗೆ ಎಂಕರೇಜ್ ಮಾಡಬೇಕಾ, ಇವನಿಗೆ ರ್ಯಾಂಕ್ ಬರೋನಿಗೆ ಎಂಕರೇಜ್ ಮಾಡಬೇಕಾ? ವೀಕ್ ಇರೋ ಹುಡುಗನಿಗೆ ನಾವು ಎಂಕರೇಜ್ ಮಾಡಿ ಅವನು ಸಮಕ್ಕೆ ತರಬೇಕು. ಅದು ಗುರುವಿನ ಧರ್ಮ. ಇದು ನನ್ನ ಅರಿವಿನ ಒಂದು ಸತ್ಯತೆ, ತತ್ವ ಇದು. ಒಬ್ಬ ಆರೋಗ್ಯವಾಗಿರೋನಿಗೆ ನಾವು ಊಟ ಹಾಕೋದು ಬೆಸ್ಟಾ, ರೋಗಿಷ್ಠನಿಗೆ ಕರೆದು ಒಂದು ಊಟ ಕೊಟ್ಟು ಔಷಧಿ ಕೊಟ್ಟು ಒಳ್ಳೆ ಮಾತಾಡೋದು ತಪ್ಪಾ? ಅವನ ಜಾತಕ ಪ್ರಕಾರ ಆರೋಗ್ಯವಾಗಿದ್ದಾನೆ, ಅವನ ಜಾತಕ ಪ್ರಕಾರ ಈಗ ರೋಗದಲ್ಲಿ ನರಳು ಅಂತ ಹೇಳ್ತಾ ಇದೆ ಅವನ ಗ್ರಹಗಳು ಜಾತಕದಲ್ಲಿ. ಆಗ ಅವನಿಗೆ ಗ್ರಹ ಶಾಂತಿ ಆಗಬೇಕು, ಅವನು ಆರೋಗ್ಯವಾಗಿರಬೇಕು, ಅವನು ಚೆನ್ನಾಗಿರಬೇಕು ಅಂದರೆ ಆ ಗ್ರಹಕ್ಕೆ ಗುರು ಆದಂಥವನು ಏನೋ ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಪರಿಹಾರ ಹೇಳಿ ಅವನ ರೋಗದಿಂದ ಮುಕ್ತನಾಗಬೇಕು. ನೆನ್ನೆ ಮೊನ್ನೆ ಬಂದವನಿಗೆ ರೋಗ ಗುಣ ಮಾಡಿಬಿಟ್ರೆ ನಾವು ಅಷ್ಟು ಇದ್ದೀವಲ್ಲ. ಈ ರೀತಿ ಚಿಂತನೆ, ತಾರತಮ್ಯ, ಚಾಡಿ ಹೇಳೋದು, ಈ ಥರ ದೋಷ ಇದ್ದಾಗ ಚಾಡಿ ಹೇಳೋನಿಗೇನು ಲಾಭ ಇಲ್ಲ. ಆಯಿತು, ನಾನು ಅವ್ನು ಬಿಟ್ಟೆ ಅಂತ ಇಟ್ಕೊಳ್ಳಿ, ಸರಿಯಿಲ್ಲ, ಅವನು ಹುಡುಗಂದು ಅವ್ನ ನಡವಳಿಕೆ ಹವ್ಯಾಸ ಸರಿಯಿಲ್ಲ ಬಿಟ್ಬಿಟ್ಟ ಅಂದರೆ ಯಾರ ಬಗ್ಗೆ ಅವ್ನು ಚಾಡಿ ಹೇಳಿದ್ನೋ ಅದೇ ಅವ್ನಿಗೆ ರಿವರ್ಸ್ ಆಗಿಬಿಡ್ತದೆ. ಇಲ್ಲ ಅವನು ಇಲ್ಲ ಅವನ ಹೆಂಡತಿ ಮಕ್ಕಳೆಲ್ಲ ಆ ಸುಖ ನೋಡಬೇಕಾಗಿ ಬರ್ತದೆ. ಅದರಿಂದ ಚಾಡಿ ಹೇಳೋದು, ಚಾಡಿ ಹೇಳಿ ಕೆಲಸ ಸ್ಟಾಪ್ ಮಾಡೋದು, ಚಾಡಿ ಹೇಳಿ ಇನ್ನೊಬ್ಬರ ಜೀವನದಲ್ಲಿ ಹಾಳು ಮಾಡೋದು ಮಹಾಪಾಪ. ಎಷ್ಟೋ ಜನ ಚಾಡಿ ಹೇಳಿ ಮದುವೆ ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟೋ ಜನ ಗಂಡು ಹುಡುಗನಿಗೆ ಹುಡುಗಿ ಮೇಲೆ ಚಾಡಿ ಹೇಳಿ ಹುಡುಗಿನೇ ಬೇಡ ಅಂತ ಮದುವೆ ಮನೆಯನ್ನು ರಾತ್ರಿ ರಿಸೆಪ್ಷನ್ ಆದ ನೈಟೇ ಪರಾರಿಯಾಗಿದ್ದಾನೆ. ಆ ಲೆವೆಲಿಗೆ ತರ್ತಾರೆ. ಎಂಥ ಕೆಟ್ಟ ಜನಗಳಿದ್ದಾರೆ. ನಾನು ಚೆನ್ನಾಗಿಲ್ಲ, ಅವನು ಚೆನ್ನಾಗಿರಬಾರ್ದು ಅನ್ನೋ ವ್ಯಕ್ತಿತ್ವ, ಆ ಒಂದು ಪರ್ಸನಾಲಿಟಿ ಇರೋ ವ್ಯಕ್ತಿತ್ವ ಇರೋರು ಈ ಕೆಲಸ ಮಾಡೋರು. ಅಯ್ಯೋ, ನಾನಂತೂ ಒಳ್ಳೊಳ್ಳೆ ಮದುವೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇವನಾದ್ರು ಒಳ್ಳೆ ಹುಡುಗಿ ಮದುವೆ ಮಾಡ್ಕೊತಾ ಇದ್ದಾನೆ ಅಂತ ಆರೈಸುವಂಥ ಮನೋಭಾವ ಇವತ್ತು ಕಲಿಯುಗದಲ್ಲಿ ಕಮ್ಮಿ. ಅವನು ಎಲ್ಲೇ ಗೆದ್ಬಿಡ್ತಾನೆ ಎಲೆಕ್ಷನಲ್ಲಿ ಅಂದ್ಬಿಟ್ಟು ಅವನ ಮೇಲೆ ಒಂದಷ್ಟು ಚಾಡಿ ಹೇಳೋದು, ಕೆಟ್ಟದಾಗ ಅಪಪ್ರಚಾರ ಮಾಡೋದು, ಓಟ್ ಹಾಕ್ಬೇಡಿ ಅನ್ನೋದು, ಅವನ ಬಗ್ಗೆ ಸರಿಯೇ ಇಲ್ಲ ಅನ್ನೋ ರೀತಿ ಪ್ರತಿಬಿಂಬಿಸೋದು. ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂತ ಅಂದಮೇಲೆ ನೀವು ಪರ್ಫೆಕ್ಟಾಗಿದ್ದೀರಾ? ಎಲ್ಲೆಲ್ಲಿ ನೀವು ಚೆನ್ನಾಗಿದ್ದೀರಾ? ಯಾವ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿದ್ದೀರಾ? ಯಾವ ಏರಿಯಾದಲ್ಲಿ ನೀವು ಎಕ್ಸ್ಪರ್ಟಾಗಿ ಚೆನ್ನಾಗಿದ್ದೀರಾ? ನಿಮ್ಮಿಂದ ಏನು, ನಿಮ್ಮ ಸಾಧನೆ ಏನು, ಸಮಾಜಕ್ಕೆ ಏನು ಸೇವೆ, ನಿಮ್ಮ ಸ್ವಂತ ಸಾಧನೆ ಏನು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಭಾಳ ಜನಕ್ಕೆ ಜಾತಿ ಧರ್ಮ ನೋಡದೆ ದೀಕ್ಷೆ ಕೊಟ್ಟಿದ್ದೀನಿ. ನಾನು ಭಾಳ ದೀಕ್ಷೆಗಳು. ಕೆಲವರು ಕೇಳಿದ್ರು, ನೀವು ಯಾಕೆ ದೀಕ್ಷೆ ಕೊಡ್ತೀರಾ? ಕೊಡಬೇಡಿ, ಅವ್ರು ಸರಿ ಇಲ್ಲ, ಮಾಂಸ ತಿಂತಾರೆ, ಮಡ್ಡಿ ತಿಂತಾರೆ, ಸೋಕ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಕೀಳು ಜನ, ಜಾತಿ ಚೆನ್ನಾಗಿಲ್ಲ, ಅವ್ರಿಗೆ ಮಂತ್ರ ದೀಕ್ಷೆ, ಆ ದೀಕ್ಷೆ ಕೊಡಬೇಡಿ ನೀವು ಅಂತ ನನ್ನ ತಲೆನ ಕೆಡಿಸ್ಬಿಟ್ರು. ನಾನು ಕೆಡಿಸ್ಕೊಳ್ಳಿಲ್ಲ, ಎದುರ್ಕೊಳ್ಳಿಲ್ಲ, ಹೋರಾಟ ಮಾಡಿದ್ರು, ನಾನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾರಣ ನಾನು ಅವ್ರಿಗೆ ತಿಳುವಳಿಕೆ ಕೊಟ್ಟೆ. ಈಗ ನಾನು ಹೇಳೋ ಮಂತ್ರಗಳು ನಾನಂತೂ ಬರೆದಿಲ್ಲ. ನಾನಿಷ್ಟು ಸುಮಾರು 12 ವರ್ಷದಿಂದ ಟಿ ವಿನಲ್ಲಿ ಮಂತ್ರಗಳು ಹೇಳ್ತಾ ಇದ್ದೀನಿ, ತಂತ್ರಗಳು ಹೇಳ್ಕೊಡ್ತಾ ಇದ್ದೀನಿ, ಯಂತ್ರಗಳು ಬರೆಯೋದು ಹೇಳ್ಕೊಡ್ತಾ ಇದ್ದೀನಿ.
ನಾನು ಎಲ್ಲೂ ಕೂಡ ನಂದು ಅಂತ ಹೇಳಿಲ್ಲ. ಅದು ಇಂಥ ಕಡೆ ಇಂಥ ಬುಕ್ಕಲ್ಲಿ ಇಂಥವ್ರು ಬರೆದಿದ್ದಾರೆ ಅಂತ ಹೇಳ್ತೀನಿ ವಿನಃ ನಂದು ಕಾಪಿ ರೈಟ್ ಅಲ್ಲ. ನಾನು ಬರೆದಿಲ್ಲ, ಎಂಥರೋ ಮಹಾನುಭಾವರು ಅವತ್ತಿನ ಕಾಲದಲ್ಲಿ ಬರೆದಿದ್ದಾರೆ, ಅದನ್ನು ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ಏನು ರೀ ಲಕ್ಷ್ಮೀ ಶ್ರೀನಿವಾಸ್, ನೀವು ಟಿ ವಿ ಕೂತ್ಕೊಂಡು ಎಲ್ರಿಗೂ ಕುಡಿಯೋರು, ಮಾಂಸ ತಿನ್ನೋರು, ಕೀಳು ಜನ ಅಂಥ ಜನಕ್ಕೆಲ್ಲ ನೀವು ಮಂತ್ರ ಹೇಳ್ಕೊಡ್ತೀರಾ, ದೀಕ್ಷೆ ಎಲ್ಲ ಕೊಡ್ತೀರಾ, ಏನು ಇದು, ಅದಕ್ಕೊಂದು ಮಿತಿ ನೀತಿ ರೀತಿ ಬೇಡವೇನ್ರಿ ಅಂತ ನನ್ನ ಬಗ್ಗೆ ವಿರೋಧಗಳು ಜಾಸ್ತಿ ಆಯಿತು. ನನಗೇ ತಲೆ ಕೆಡಿಸಿದ್ರು. ಅವ್ರಿಗೊಂದೇ ಮಾತು ಹೇಳಿದೆ, ಈ ಮಂತ್ರ ನಾನಂತೂ ಬರೆದಿಲ್ಲ, ನಂದು ಅನ್ನೋದಾಗಿದ್ದರೆ ನಾನೇ ಸ್ವತಃ ಬರೆದಿದ್ದರೆ ಹೌದು ನನಗೆ ರೈಟ್ಸ್ ಇತ್ತು. ಯಾರೋ ಮಹಾ ಋಷಿಗಳು ಆವತ್ತಿನ ಕಾಲದಲ್ಲಿ ಬರೆದಂಥವ್ರು, ಆದ್ದರಿಂದ ಹಕ್ಕು ಯಾರಿಗೂ ಕಾದಿರಿಸಲಾಗಿಲ್ಲ. ಒಂದು ನೋಡಿ, ನನಗೆ ಟಿ ವಿ ಕಾರ್ಯಕ್ರಮದಲ್ಲಿ ಇವೆಲ್ಲ ಮಾಡಬಾರ್ದು ಅಂತ ನನಗೆ ಭಾಳಷ್ಟು ಜನ ವಿರೋಧ ಮಾಡೋದು, ಚಾಡಿ ಹೇಳಿದ್ರು. ಎಷ್ಟೋ ಜನಕ್ಕಿಂತ ಲಕ್ಷ್ಮೀ ಶ್ರೀನಿವಾಸ್ ಪ್ರೋಗ್ರಾಮೇ ನೋಡಬೇಡಿ ಅಂತಲೂ ಹೇಳ್ತಾರೆ. ಸರಿ ಇಲ್ಲ, ಅವನು ಸರಿ ಹೇಳ್ಕೊಟ್ಟಿಲ್ಲ, ಅವ್ನು ಯಾವುದು ಸರಿ ಇಲ್ಲ ಅಂತ. ಹೀಗೆ ಸಮಾಜದಲ್ಲಿ ನಾನು ಕೇಳಿದೆ, ಯಾರೋ ಒಬ್ಬರು ಕೇಳಿದ್ರು, ನೀವು ಸರಸ್ವತಿ ಪೂಜೆ ಮಾಡ್ತಿರಲ್ಲ, ಸರಸ್ವತಿ ಯಾವ ಕ್ಯಾಸ್ಟು? ಸರಸ್ವತಿ ಬಗ್ಗೆ ಮಂತ್ರ ಬರೆದಿದ್ದೀರಲ್ಲ, ಸುಮಾರು ಜನ ಮಂತ್ರ ಹೇಳ್ತಾರೆ ಸರಸ್ವತಿ ಬಗ್ಗೆ, ರಾಮನ ಬಗ್ಗೆ. ರಾಮನ ಬ್ರಾಹ್ಮಣ ಅಲ್ಲ, ಕೃಷ್ಣ ಬ್ರಾಹ್ಮಣ ಅಲ್ಲ, ಕೃಷ್ಣ ಯಾದವ ಹಸುಕಾಯೋ ಜನಾಂಗದಲ್ಲಿ ಹುಡ್ತವನು, ಗೊಲ್ಲರು ಅಂತಾರೆ. ರಾಮ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ. ಅವರು ಮಾಂಸ ತಿಂತಿದ್ರು, ಎಲ್ಲ ಇತ್ತು. ರಾಜ ಮಹಾರಾಜಗೆ ಎಲ್ಲ ಥರ ಶೋಕಿಗಳಿತ್ತು ಅವತ್ತಿನ ಕಾಲದಲ್ಲಿ. ಬ್ರಾಹ್ಮಣ ಅಲ್ಲ. ಶಿವ ಸ್ಮಶಾನದಲ್ಲಿ ಸತ್ಯನ ಭಸ್ಮ ಮೈಗೆ ಹಚ್ಕೊಂಡು ಓಡಾಡ್ತಾನೆ, ಸ್ಮಶಾನವಾಸಿನಿ ಅಂತಾನೆ. ಅವನಿಗೆ ಭೈರವ ಅಂತಾರೆ, ವೀರಭದ್ರ ಅಂತಾರೆ, ಎಂತೆಂಥದ್ದೆಲ್ಲ ಕರೀತಾರೆ. ಅವನ ಆಚಾರ ವಿಚಾರ, ಅವನು ಮಡಿ ಬಟ್ಟೆ ಹಾಕ್ತಾನೆ, ಮಡಿದ ಎಲ್ಲ ಭಸ್ಮ, ಇಲ್ಲ ಸತ್ಯನ ಭಸ್ಮ ಇವತ್ತು ಕಾಶಿಲಿ ಕೇದಾರಲ್ಲೆಲ್ಲ ಮಾಡ್ತಾರೆ. ಹಾಗಾದರೆ ಶಿವ ಯಾವ ಕ್ಯಾಸ್ಟು? ಹಾಗಾದ್ರೆ ಶಿವನ ಮಂತ್ರ, ಶಿವ ಯಾವ ಕ್ಯಾಸ್ಟ್ ಅಂದರೆ ಆ ಕ್ಯಾಸ್ಟ್ ಮಂತ್ರ ನೀವ್ಯಾಕೆ ಹೇಳ್ತೀರಿ? ನೀವ್ಯಾಕೆ ಪೂಜೆ ಮಾಡಿ ರುದ್ರ ಚಮಕ ಎಲ್ಲ ಯಾಕೆ ಹೇಳಿ ಮಾಡ್ತೀರಾ? ಜನಗಳಿಗೆ ಈ ರೀತಿ ತಪ್ಪು ಭಾವನೆ ಪ್ರತಿಬಿಂಬಿಸಬಾರ್ದು. ನಿಜವಾದ ಬ್ರಹ್ಮಜ್ಞಾನಿ, ನಿಜವಾದಂಥ ಜ್ಞಾನಿ ಯೋಚನೆ ಮಾಡಬೇಕು. ಶ್ರೀನಿವಾಸ ಯಾವ ಕ್ಯಾಸ್ಟು? ಅಯ್ಯಪ್ಪ ಯಾವ ಕ್ಯಾಸ್ಟು? ನಂಜನಗೂಡಿಗೆ ಹೋಗ್ತಾರೆ, ನಂಜುಂಡೇಶ್ವರ ಯಾವ ಕ್ಯಾಸ್ಟು? ಯಾವುದೋ ಕ್ಯಾಸ್ಟು, ಗೋತ್ರ, ನಕ್ಷತ್ರ, ರಾಶಿ ಗೊತ್ತಿಲ್ಲದವನಿಗೆ ನೀವು ದಿನ ಪೂಜೆ, ಅಭಿಷೇಕ, ಮಂತ್ರ, ತಂತ್ರ, ರುದ್ರ ಚಮಕ ಎಲ್ಲ ಪೂಜೆ ಮಾಡ್ತೀರಿ. ಶ್ರೀ ಸೂಕ್ತ, ಪುರುಷ ಸೂಕ್ತ, ನಾರಾಯಣ ಸೂಕ್ತ, ನಾರಾಯಣ ಉಪನಿಷತ್ತು, ಮಹಾ ಉಪನಿಷತ್ತೆಲ್ಲ ಹೇಳ್ತೀರಾ. ಯಾವ ಕ್ಯಾಸ್ಟು? ದೇವ್ರಿಗೆ ಕ್ಯಾಸ್ಟ್ ಇಲ್ಲ. ಹಾಗಾದ್ರೆ ಸ್ಮಶಾನ ಕಾಯೋ ಶಿವಂದು ಶೂದ್ರ ಅಲ್ವಾ? ಹಾಗಾದ್ರೆ ಶೂದ್ರ ಮಂತ್ರ ಯಾಕೆ ಹೇಳ್ತೀವಿ? ಯಾಕೆ ನೀವು ಶಿವ ಮಂತ್ರ, ಅಷ್ಟೋತ್ತರ, ಸಹಸ್ರನಾಮ ಹೇಳ್ತೀರಾ? ತಿರುಪತಿ ಶ್ರೀನಿವಾಸ, ತಿರುಮಲೆ ನಿಂತಿರೋ ಶ್ರೀನಿವಾಸ ಯಾವ ಕ್ಯಾಸ್ಟ್ ಹೇಳ್ಬಿಡಿ, ಯಾಕೆ? ನರಸಿಂಹ, ಅಹೋಬಲಕ್ಕೆ ಹೋದರೆ ಬೆಟ್ಟದ ಕೆಳಗೆ ಕಾಡಲ್ಲಿ ಅಲ್ಲಿ ಪ್ರಾಣಿ ಬಲಿ ಕೊಡ್ತಾರೆ ನರಸಿಂಹರಿಗೆ. ಇದೆಲ್ಲ ನೋಡಿದಾಗ ಭಗವಂತನೇ ನಿರ್ಗುಣ ನಿರಾಕಾರ ನಿಸ್ವರೂಪಿಯಾಗಿದ್ದಾಗ ನಾವು ಆ ಥರ ಮಾತಾಡಿದ್ರೆ ದೈವ ನಿಂದನೆಗೆ ಒಳಗಾಗ್ತೀವಿ. ಜಾತಿ ನಿಂದನೆ, ದೈವ ನಿಂದನೆ, ಧರ್ಮ ನಿಂದನೆ ಮಹಾಪಾಪ ಅಂತ ಗರುಡ ಪುರಾಣದಲ್ಲಿ ಗರುಡನಿಗೆ ಮಹಾವಿಷ್ಣು ಉಪದೇಶ ಮಾಡ್ತಾರೆ. ಕರ್ಮ ಸಿದ್ಧಾಂತ ಬಗ್ಗೆ ಹೇಳುವಾಗ ಕರ್ಮಕಾಂಡದಲ್ಲಿ ಜಾತಿ ನಿಂದನೆ ಮಾಡೋಂಗಿಲ್ಲ, ಮಹಾಪಾಪ. ಅವನ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಹೇಳೋಂಗಿಲ್ಲ, ಮಹಾಪಾಪ ಅದು. ಇವತ್ತು ನಾನೇ ಉತ್ತಮವಾದಂಥ ಜಾತಿ ಹುಟ್ಟಿದಂಥ ನಾವು ಆ ಕ್ಯಾಸ್ಟ್ ಅಂತ ಹೇಳಿ ನಾಳೆ ಯಾವ ಕ್ಯಾಸ್ಟ್ ಹೀಯಾಳಿಸಿರ್ತೀವೋ ಅದೇ ಕ್ಯಾಸ್ಟಲ್ಲಿ ಮತ್ತೆ ನಾನು ಉಡ್ಬೇಕಾಗಿ ಬರುತ್ತೆ. ಆ ನೋವು ಅನುಭವಿಸೋಕ್ಕೆ ಕರ್ಮ, ಲಾ ಆಫ್ ವೈಬ್ರೇಷನ್, ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್. ಅಟ್ರಾಕ್ಟ್ ಮಾಡುತ್ತೆ. ಆಡಿದ ಮಾತು, ಕೊಟ್ಟಿದ್ದು, ತೊಗೊಂಡಿದ್ದು ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ಜಾತಿ ನಿಂದನೆ ಮಾಡೋಂಗಿಲ್ಲ. ಆ ಧರ್ಮದವನು ಅವನು ಹಿಂದೂ ಅಲ್ಲ, ಅವನು ಈ ಧರ್ಮ, ಅವನು ಆ ಧರ್ಮದವನಲ್ಲ ಈ ಧರ್ಮ. ಧರ್ಮ ನಿಂದನೆ ಮಹಾಪಾಪ. ಎಲ್ಲ ಧರ್ಮವು ನಿಂತಿರೋದು ಒಂದೇ ಧರ್ಮ, ಭಗವಂತ ಧರ್ಮ. ಯಾವತ್ತು ಯಾರು ನಿಂದನೆ ಈ ರೀತಿ ಮಾಡೋ ಕೆಲಸಕ್ಕೆ ಹುಳಿ ಹಿಂಡೋರು ಭಾಳಷ್ಟು ಜನ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಹುಡುಗಿ ಬಂದುಬಿಟ್ಟು ಗೊಳೋ ಅಂತ ಹೇಳ್ತಾಳೆ, ನಂಗೆ ತುಂಬ ಇಷ್ಟ ಆಯಿತು ಹುಡುಗ, ನಾನು ಲವ್ ಮಾಡಿರಲಿಲ್ಲ, ಅವನು ತುಂಬ ಒಳ್ಳೆ ಜರ್ನಲಿಸ್ಟ್ ಅಂತೆ ಹುಡುಗ, ತುಂಬ ಚೆನ್ನಾಗಿ ಅವಳಿಗೆ ಒಳ್ಳೆ ಹೆಸರಿದೆ ಆಫೀಸಲ್ಲಿ, ಒಳ್ಳೆ ಬರಹಗಾರ, ಒಳ್ಳೆ ಸಂಪಾದಕ, ಅವನನ್ನು ಮದುವೆ ಆಗಬೇಕು ಅಂತ ಇಷ್ಟಪಟ್ಟೆ. ಆದರೆ ನಮ್ಮ ಸೋದರ ಮಾವ ಭಾಳಷ್ಟು ಚಾಡಿ ಹೇಳ್ದ ನಮ್ಮ ಅಪ್ಪ ಅಮ್ಮನಿಗೆ, ಅವ್ನು ಕುಡಿತಾನೆ, ಸ್ಮೋಕ್ ಮಾಡ್ತಾನೆ, ಡ್ರಗ್ಸು, ಅವ್ನು ಸರಿ ಇಲ್ಲ, ಮನೆಗೆ ಯಾವಾಗಲೋ ಬರ್ತಾನೆ, ಮನೆಯಾಗೋ ಹೋಗ್ತಾನೆ, ಅವ್ನು ಹುಡುಗಿರ ಸಹವಾಸ ಜಾಸ್ತಿ ಇದೆ, ಅಲ್ಲಿ ಇಲ್ಲಿ ಹೋಗ್ತಾನೆ ಟ್ರಿಪ್ಗೆ, ಹಾಗೆ ಹೀಗೆ ಅಂಥೇಳಿ ಆ ಹುಡುಗಿ ಮದುವೆ ನಿಲ್ಲಿಸ್ಬಿಟ್ಟಿದ್ದಾನೆ ಚಾಡಿ ಹೇಳಿ ಅಕ್ಕ ಭಾವನಿಗೆ. ಅಕ್ಕ ಕೊಡಬೇಡ ಹುಡುಗನಿಗೆ ಇವಳನ್ನ, ನಿನ್ನ ಮಗಳನ್ನ
ಆಮೇಲೆ ಗೊತ್ತಾಯ್ತಂತೆ, ಅಕ್ಕ ಯಾರು ಮದುವೆ ಮಾಡಿ ನಾನು ನಿನ್ನ ಮಗಳು ಮದುವೆ ಮಾಡ್ಕೊಂಬಿಡ್ತೀನಿ, ಮದುವೆ ಮಾಡಿಸ್ಬಿಡಕ್ಕ ನಿನ್ನ ಮಗಳನ್ನ ಅಂತಾನಂತೆ. ಇವನೇ ದೊಡ್ಡ ಕುಡ್ಕ. ಇದನ್ನು ಅಕ್ಕಂಗೆ ಗೊತ್ತಾಯಿತು ನನ್ನ ತಮ್ಮ ಕುಡಿತಾನೆ ಅಂತೇಳಿ. ಯಾವಾಗ ಮದುವೆ ಆದಮೇಲೆ ನೋಡಿ, ಮಗಳನ್ನ ಚಾಡಿ ಹೇಳ್ಬಿಟ್ಟು ಒಳ್ಳೆ ಹುಡುಗನ ಅವಳು ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ ತಪ್ಪಿಸ್ಬಿಟ್ಟು ಚಾಡಿ ಹೇಳಿ ಅಕ್ಕನ ಮಗಳನ್ನ ತಾನೇ ಮದುವೆ ಮಾಡ್ಕೊತಾನೆ. ಕೊನೆಗೆ ಗೊತ್ತಾಯಿತು ನನ್ನ ತಮ್ಮ ಕುಡುಕ. ನನ್ನ ತಮ್ಮ ನನ್ನ ಮಗಳು ಮದುವೆ ಮಾಡ್ಕೊಳಕ್ಕೆ ಮುಂಚೆ ಇನ್ನೊಬ್ರ ಜೊತೆ ಸವಾಸ ಇತ್ತು. ಅದು ಯಾವುದೋ ಒಂದು ಮನೆಗೆ ಹೋದಾಗ ಇವಳು ತಮ್ಮ ಇನ್ಯಾವುದೋ ಹುಡುಗಿ ಜೊತೆ ಹೋಗಿ ಪಿಕ್ನಿಕ್ ಹೋಗಿದ್ದು, ನದಿ ಸ್ನಾನ ಮಾಡ್ತಿದ್ದು, ಜೊತೆಲಿ ಹೋಗಿದ್ದು, ಇಬ್ಬರು ಬೈಕಲ್ಲಿ ಹೋಗಿದ್ದು, ಎಲ್ಲ ಫೋಟೋ. 15 ದಿವಸ ಒಂದು ಟ್ರಿಪ್ಪಲ್ಲಿ ಇದ್ರಂತೆ ಆ ಯಮನ್ ತಮ್ಮನ ಹೆಂಡ್ತಿ. ಎಲ್ಲ ನಡೆದೋಗಿದೆ, ಅಂಥವ್ಳು ನಾನು ಮದುವೆ ಮಾಡಿಬಿಟ್ಟೆ ನನ್ನ ಮಗಳನ್ನ ಅಂಥೇಳಿ ಈಗ ರಿಯಲೈಸೇಷನ್ ಆಗ್ತಿದೆ. ನಂಬಿಕೆ ದ್ರೋಹ ಆಗ್ತಾಯಿದೆ, ದ್ರೋಹ ನಂಬುವ ಹಾಗೆ ಮಾಡ್ತಾಯಿದೆ. ಆದ್ದರಿಂದ ಚಾಡಿ ಹೇಳಿ ನಮ್ಮ ಬದುಕನ್ನು ಹಾಳು ಮಾಡ್ತಾರೆ, ಇನ್ನೊಬ್ಬರು ಚಾಡಿ ಹೇಳಿಬಿಟ್ಟು ಇನ್ನೊಬ್ಬರು ಬದುಕನ್ನು ಹಾಳು ಮಾಡಿಬಿಡ್ತಾರೆ. ಇದರಿಂದ ಅವ್ರಿಗೆ ಭಾರತ ರತ್ನ ಪದ್ಮಭೂಷಣ ಖಂಡಿತ ಸಿಗೋದಿಲ್ಲ. ಸಿಗೋದೊಂದೇ, ನೀವೇನೇನು ಹೇಳಿದ್ರು ಇನ್ನೊಬ್ಬರ ಬಗ್ಗೆ ಚಾಡಿ, ಅದಾಗೇ ವಾಪಸ್ ನಿಮ್ಮ ಜೀವನ ನಡೆದೋಗುತ್ತೆ. ಈ ಜನ್ಮದಲ್ಲಿ ಇಲ್ಲ ಅಂದರೂ ಮುಂದಿನ ಜನ್ಮಕ್ಕೆ. ಚಾಡಿ ಹೇಳೋದು ಮಾತ್ರ ಇಮ್ಮಿಡಿಯೇಟಾಗಿ ಇವಾಗಲೇ ನಡೆದೋಗುತ್ತೆ, ಒಂದು 5-6 ತಿಂಗಳಲ್ಲಿ. ಇದು ನನ್ನ ಅನುಭವದ ಮಾತು. ಆದರೆ ನಾವು ಸ್ಟ್ರಾಂಗ್ ಆಗಿರಬೇಕು. ನಮ್ಮ ವಿಲ್ ಪವರು, ನಮ್ಮ ಧ್ಯೇಯ, ಉದ್ದೇಶ, ಗುರಿ, ನಮ್ಮ ವಿಷನ್ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ನಮ್ಮ ಮನೋಭಾವ ಚೆನ್ನಾಗಿಲ್ಲ ಅಂದರೆ ಚಾಡಿ ಹೇಳೋ ಜೊತೆ ನಾವು ಡ್ಯಾನ್ಸ್ ಮಾಡ್ತೀವಿ, ತಾಳ ಹಾಕ್ತೀವಿ. ಚಾಡಿ ಹೇಳಿದವರು ಹೇಳಿಸ್ಕೊಂಡವರು ಕೂಡ ಅದೇ ಫುಟ್ಪಾತಲ್ಲಿ ಇರ್ತಾರೆ, ಉನ್ನತವಾದ ಮಟ್ಟಕ್ಕೆ ಹೋಗಲ್ಲ. ಇದು ಕಲಿಯುಗದ ಲೀಲೆ. ಇದೇ ಕರ್ಮ ರಿಗ್ರೆಷನ್ ಥಿಯರಿ. ನಮ್ಮ ಯಾವುದೇ ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಕಲಾಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಕೈಗಾರಿಕಾ ಕ್ಷೇತ್ರ ಅಂದರೆ ಇಂಡಸ್ಟ್ರಿ, ಯಾವುದೇ ಕ್ಷೇತ್ರದಲ್ಲಾಗಲಿ ಚಾಡಿ ಹೇಳೋರು ಭಾಳಷ್ಟು ಇರುತ್ತೆ. ಒಂದು 100 ಜನ ನೀವು ನಿಲ್ಲಿಸಿದ್ರೆ ಅದರಲ್ಲಿ 85 ಜನ ಚಾಡಿಕೋರೇ ಇರ್ತಾರೆ. ಅಂಥವ್ರ ಮಧ್ಯದಲ್ಲಿ ನಾವು ಬಾಳಿ ಬದುಕಿ ಸುಖ ಅನುಭವಿಸ್ಬಿಟ್ಟು ಸಾಯಬೇಕು. 100 ಜನದಲ್ಲಿ 85 ಜನ ಚಾಡಿ ಹೇಳೋರಿದ್ದರೆ ಇನ್ನು 15 ಜನ ಮಾತ್ರ ಒಳ್ಳೆಯವರು ಇರ್ತಾರೆ. ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಚಾಡಿನೂ ಹೇಳೋಕ್ಕೆ ಚಾಡಿನೂ ಕೇಳಲ್ಲ. ಅದರ ರೇಷು ದಿನ ದಿನ ಜಾಸ್ತಿ ಆಗ್ತಿದೆ. ಈಗ 85, ಇನ್ನೊಂದು 6 ತಿಂಗಳು, 1 ವರ್ಷ ಆದಮೇಲೆ 90 ಆಗುತ್ತೆ. ಹೋಗ್ತಾ ಹೋಗ್ತಾ 100 ಜನ ಚಾಡಿ ಹೇಳೋರೆ. ಅದರಿಂದ ಚಾಡಿ ಹೇಳೋರಿಗೂ ಸುಖ ಇಲ್ಲ, ಚಾಡಿಗೆ ಮಾತು ಕೇಳೋರಿಗೂ ಸುಖ ಇಲ್ಲ. ಇದು ಭಾಳ ಆಗಿಬಿಟ್ಟಿದೆ ಎಲ್ಲ ಕ್ಷೇತ್ರದಲ್ಲೂ, ಪ್ರತಿಯೊಂದು ವ್ಯಾಪಾರ ಎಲ್ಲದಲ್ಲೂ. ಆದ್ದರಿಂದ ಈ ಚಾಡಿ ಹೇಳೋದು ನಮ್ಮ ಜೊತೆ ಹತ್ರ ಬರಬಾರ್ದು, ನಮ್ಮ ಜಾತಕಕ್ಕೆ ಬರಬಾರ್ದು. ಎರಡನೇದು, ಚಾಡಿ ಮಾತು ಕೇಳ್ಕೊಂಡು ನಾವು ತಪ್ಪು ದಾರಿಗೆ ಹೋಗಬಾರ್ದು, ತಪ್ಪು ನಿರ್ಧಾರ ತಗೋಬಾರ್ದು ಅನ್ನೋದಾಗಿದ್ದರೆ ನಮ್ಮ ಮಾಡೋ ಕಾರ್ಯದಲ್ಲಿ ಸಿದ್ಧಿ ಆಗಬೇಕು. ಸಿದ್ಧಿ ಅಂದರೆ ಸಕ್ಸಸ್ ಆಗಬೇಕು, ಫಲ ಸಿಗಬೇಕು, ರಿಸಲ್ಟ್ ಬರಬೇಕು. ನಮಗೂ ನಾವು ಮಾಡೋ ಕೆಲಸ ತೃಪ್ತಿ ಇರಬೇಕು, ನಾವು ಮಾಡಿದಂಥ ಕಾರ್ಯವು ಕೂಡ ಜಗತ್ತಿಗೆ ವಿಖ್ಯಾತ ಆಗಬೇಕು. ಆ ರೀತಿ ಆಗಬೇಕು ಅಂತಂದರೆ ಗಣಪತಿ ತಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಗಾಯತ್ರಿ ಮಂತ್ರ ಇದೆ. ಒಂದು ಹಿಡಿ ಗರಿಕೆ ತಗೊಳ್ಳಿ, ಒಂದು ಹಿಡಿ ಗರಿಕೆ ಏನೇನು ಫುಟ್ಪಾತಲ್ಲಿ ಅಲ್ಲಿ ಬೆಳೆದಿರ್ತದೆ, ಕಿತ್ಕೊಳ್ಳಿ. ಒಳ್ಳೆ ಜಾಗದಲ್ಲಿ ಬೆಳೆದಿರೋ ಗರಿಕೆ ಕಿತ್ಕೊಂಡು ಚೆನ್ನಾಗಿ ಮನೆಗೆ ತೊಳಿರಿ. ಚೆನ್ನಾಗಿ ತೊಳೆದು ಬಿಟ್ಟು ನೀರಿನಲ್ಲಿ ಕ್ಲೀನಾಗೆಲ್ಲ ಹೋದ್ರು ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಬಿಡಿ, ನೀರೆಲ್ಲ ಇಳಿಯುತ್ತೆ. ಒಂದು ಹಿಡಿ ಗರಿಕೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಲ್ಲರೂ ತುಂಬೆ ಹೂವು ಸಿಗುತ್ತಾ ನೋಡಿ. ತುಂಬೆ ಹೂವು ಸಿಕ್ಕಲಿಲ್ಲ ಅಂದರೆ ಬಿಳಿ ಎಕ್ಕದ ಗಿಡದ ಹೂವು ಸಿಗುತ್ತಾ ನೋಡಿ. ಗರಿಕೆ ಎಲ್ಲ ಕಡೆ ಸಿಗುತ್ತೆ, ತುಂಬೆ ಹೂವು ಕೆಲವು ಕಡೆ ಸಿಗಲ್ಲ. ತುಂಬೆ ಹೂವು ಬದಲು ಶ್ವೇತವರ್ಣದು ಬಿಳಿ ಶ್ವೇತಾರ್ಕ, ಅದೇ ಬಿಳಿ ಎಕ್ಕದ ಗಿಡದ ಹೂವು ಅದು ಸಿಗುತ್ತೆ. ಅದು ಯಾವುದು ಸಿಕ್ಕಲಿದೆ, ಬಿಳಿ ಬಣ್ಣದ ಹೂವು ಯಾವುದಾದ್ರೂ ಆಗ್ಬೋದು. ಫಸ್ಟ್ ಪ್ರಿಫರೆನ್ಸು ತುಂಬೆ ಹೂವು. ಎರಡನೇದು ಬಿಳಿ ಎಕ್ಕದ ಗಿಡದ ಹೂವು. ತುಂಬೆ ಹೂವಿಲ್ಲ, ಬಿಳಿ ಎಕ್ಕದ ಗಿಡದ ಹೂವಿಲ್ಲ ಅಂದರೆ ಏನು ಮಾಡಬೇಕು, ಒಂದು ಬಿಳಿ ಹೂವು ಯಾವುದಾದ್ರು, ಬಿಳಿ ಗುಲಾಬಿ, ಮಲ್ಲಿಗೆ ಹೂವು, ಬಿಳಿ ಸೇವಂತಿಗೆ, ಬಿಳಿ ದಾಸವಾಳ ಯಾವುದಾದ್ರು ಗರಿಕೆ ಜೊತೆ ಸೇರಿಕೊಂಡು ಒಂದು ದೊಡ್ಡ ತಟ್ಟೆಲೋ ಒಂದು ಬೌಲಲ್ಲೋ ಇಟ್ಕೊಳ್ಳಿ. ಒಂದಷ್ಟು ಹೂವು ತೊಗೊಂಬನ್ನಿ, ಒಂದಷ್ಟು ಗರಿಕೆ ತೊಗೊಳ್ಳಿ ಚೆನ್ನಾಗಿ. ಒಂದು ಇಡೀ ಗರಿಕೆ, ಒಂದು ಇಡೀ ಹೂವು ತೊಗೊಳ್ಳಿ. ತುಂಬೆ ಹೂವು ಬಿಳಿ ಎಕ್ಕದ ಗಿಡಕ್ಕೆ ದುಡ್ಡು ಕೊಡಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಬೆಳೆದಿರ್ತದೆ. ತೊಗೊಂಡು ಉತ್ತರಕ್ಕೆ ಮುಖ ಮಾಡ್ಕೊಳ್ಳಿ. ಓಂ ಅಸ್ತಿ ಮುಖಾಯ ವಿದ್ಮಹೇ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಅಸ್ತಿ ಮುಖಾಯ ವಿದ್ಮಹೇ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಅಸ್ತಿ ಮುಖಾಯ ವಿದ್ಮಹೇ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಹಸ್ತಿ ಮುಖಾಯ ವಿದ್ಮಹೇ
ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಅಸ್ಥಿಮುಖಾಯ ವಿದ್ಮಹೆ, ಚಾಡಿ ಹೇಳುವವರಂಥ ಮುಖ ಅಂಥವರನ್ನು, ಲಂಬೋದರ ಅಂದರೆ ದೊಡ್ಡದಾದಂಥ ಹೊಟ್ಟೆ ಉಳ್ಳವನಿಗೆ ಲಂಬೋದರ ಅಂತಾರೆ. ಆ ಹೊಟ್ಟೆ ಉಳ್ಳವಂಥ ಲಂಬೋದರ ಅಸ್ಥಿಮುಖ, ಈ ಥರ ದುಷ್ಟಾಂತದಲ್ಲಿ, ಈ ಥರ ದುಷ್ಟಾಂತಗಳಂದೇನು ಚಾಡಿ ಹೇಳೋನು ನನ್ನ ಜೊತೆಲಿದ್ದರೆ ಅಥವಾ ಚಾಡಿ ಮಾತು ಕೇಳುವಂಥ ಮತಿ ನನ್ನಲ್ಲಿದ್ದರೆ ಅದನ್ನೆಲ್ಲ ತೆಗೆದುಹಾಕಿ ತನ್ನೋ ಸಿದ್ಧಿ ಪ್ರಚೋದಯಾತ್, ನನ್ನ ಮಾಡುವ ಕೆಲಸದಲ್ಲಿ ಸಿದ್ಧಿ ಆಗಲಿ, ಆ ಧೀಶಕ್ತಿ ಪ್ರಚೋದನೆ ಆಗಲಿ, ಆ ಒಂದು ಜ್ಞಾನದ ಬೆಳಕು ನನ್ನ ಪ್ರಚೋದನೆ ಆಗಲಿ ಅಂಥೇಳಿ ಗಣಪತಿ ತಂತ್ರಸಾರದಲ್ಲಿ ಬರುವಂಥ ಈ ವಿಶೇಷ ಗಾಯತ್ರಿ ಮಂತ್ರ. ಇದು ಯಾರು ಬರೆದ್ರೂ ಏನೋ ಗೊತ್ತಿಲ್ಲ, ಆದರೆ ಅಷ್ಟು ಪವರ್ ಇದೆ. ಓಂ ಹಸ್ತಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಅಸ್ಥಿಮುಖಾಯ, ಮುಖ ಖಾ ಮಹಾಪ್ರಾಣ, ಮುಖ ಅಲ್ಲ ಮುಖ ಖಾ ಮಹಾಪ್ರಾಣ. ಓಂ ಅಸ್ಥಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಓಂ ಹಸ್ತಿಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್ ಅಂತ ಹೇಳಿ ಈ ಗಾಯತ್ರಿ ಮಂತ್ರ ಹೇಳಿ, ಆ ಅಭಿಮಂತ್ರಿಸಿದಂಥ ಗರ್ಕೆ, ತುಂಬೆ ಹೂವು ಅಥವಾ ಬಿಳಿ ಎಕ್ಕದ ಗಿಡದ ಹೂವು ಅಥವಾ ಬಿಳಿ ಹೂವು ಅದನ್ನು ತೊಗೊಂಡು ನಿಮ್ಮ ಮನೆ ಒಳಗಿರೋ ಗಣಪತಿ ವಿಗ್ರಹ ಇದ್ದರೆ ಅಥವಾ ನಿಮ್ಮನೇಲಿ ಗಣಪತಿ ಫೋಟೋ ಇತ್ತು ಅಂದರೆ, ಇದು ಯಾವುದೂ ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನ ಭಾಳಷ್ಟು ಎಲ್ಲ ಕಡೆ ಇರ್ತದೆ, ಅರ್ಚಕರಿಗೆ ಭಟ್ರು ತೊಗೊಂಡೋಗಿ ಪುರೋಹಿತರು ಕೊಟ್ಬಿಟ್ಟು ಇದನ್ನು ಗಣಪತಿ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ ಅಂತ ಹೇಳಿ ನೋಡಿ. ನಿಮ್ಮ ಜಾತಕದಲ್ಲಿ ಬದುಕಿರೋವರೆಗೂ ನಿಮಗೆ ಚಾಡಿ ಹೇಳೋರು ಪರಿಚಯ ಆಗಲ್ಲ, ಚಾಡಿ ಹೇಳೋರು ನಿಮ್ಮ ಜೊತೆ ಇರೋಕ್ಕೆ ಬಿಡಲ್ಲ, ದಿಗ್ಬಂಧನ ಆಗುತ್ತೆ, ನೀವು ಯಾವ ಕೆಲಸ ಮಾಡೋ ಸಿದ್ಧಿ ಆಗ್ತಿರ್ತದೆ. ಆ ಥರ ಮನೋಬಲ, ಜ್ಞಾನಬಲ, ದೇಹ ಬಲವನ್ನು ಪಡೆಯುವಂಥ ಶಕ್ತಿ. ಯಾಕಂದರೆ ಇಂಥವ್ರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಈ ಗಣಪತಿಯೇ ಮೇನ್ ಪರ್ಸನ್ ಅಂತ, ಅಷ್ಟು ವಿಶೇಷ ಈ ಗಾಯತ್ರಿ ಮಂತ್ರದಲ್ಲಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಚಾಡಿ ಕೋರೋರು ನಿಮ್ಮ ಹತ್ರ ಬರಲ್ಲ, ನೀವು ಚಾಡಿ ಮಾತು ಕೇಳ್ಕೊಂಡು ದಾರಿ ತಪ್ಪಲ್ಲ, ಆಮೇಲೆ ನೀವು ನಷ್ಟ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಮರಿದೇ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರ್ಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ನಮ್ಮ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವ್ರಿಗೆ ನಾನು ಸ್ಕೀಮ್ ತೋರಿಸ್ತಾ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.